ಸತ್ಯ ಎಂದೂ ಸುಳ್ಳಾಗಲ್ಲ, ಸುಳ್ಳು ಎಂದೂ ಸತ್ಯ ಆಗುವುದಿಲ್ಲ. ಸುಳ್ಳು ಸತ್ಯ ಅಲ್ಲ, ಸತ್ಯ ಸುಳ್ಳಲ್ಲ. 1,000,000 ಸಲ ಸುಳ್ಳು ಹೇಳಿದರೂ ಕೂಡ ಅದು ಸತ್ಯ ಆಗಲ್ಲ. ಸತ್ಯವನ್ನು ಸುಳ್ಳು ಮಾಡಬೇಕು ಅಂತೇಳಿ ಸುಳ್ಳು 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 ಅಂತೇಳಿ 1,000,000 ಸಲ ಹೇಳಿದರೂ ಕೂಡ ಸತ್ಯ ಸುಳ್ಳಾಗುವುದಿಲ್ಲ. ಈ ಬಗ್ಗೆ ತಾತ್ವಿಕವಾಗಿಯೂ ಹೇಳ್ತೇನೆ, ಹಿಸ್ಟಾರಿಕಲ್ ಆಗಿಯೂ ಹೇಳ್ತೇನೆ. ಕೆಲವು ವಿವರಗಳನ್ನು ಈ ಸಂಚಿಕೆಯಲ್ಲಿ ನೀವು ಮುಂದೆ ಇಡ್ತೇನೆ. ಏಕೋ ದೇವಃ ಸರ್ವಭೂತೇಷು ಗೂಢಃ ಸರ್ವಭೂತಾಂತರಾತ್ಮ ಸಾಕ್ಷಿ ಚೇತೋ ಕೇವಲ ನಿರ್ಗುಣಶ್ಚ. ಈ ಶ್ಲೋಕ ಏನು ಹೇಳ್ತಾ ಇದೆ? ಏಕೋ ದೇವಃ, ದೇವರು ಒಬ್ಬನೇ ಇದ್ದಾನೆ. ಸರ್ವಭೂತೇಷು ಗೂಢಃ, ಎಲ್ಲ ಜೀವಾವಳಿಗಳಲ್ಲಿ ರಹಸ್ಯವಾಗಿ ನಿಗೂಢವಾಗಿ ಇದ್ದಾನೆ, ಅಗೋಚರವಾಗಿ ಇದ್ದಾನೆ. ಹೇಗಿದ್ದಾನೆ? ಸರ್ವಭೂತಾಂತರಾತ್ಮ ಸಾಕ್ಷಿ ಚೇತೋ ಕೇವಲ ನಿರ್ಗುಣಶ್ಚ. ಎಲ್ಲ ಜೀವಜಾಲದಲ್ಲಿ ಸಾಕ್ಷಿ ಪ್ರಜ್ಞೆಯಾಗಿ ಇದ್ದಾನೆ, ಅವನು ಕೇವಲ ನಿರ್ಗುಣನಾಗಿ ಇದ್ದಾನೆ. ಈ ಶ್ಲೋಕ ಏನು ಹೇಳ್ತಾ ಇದೆ? ದೇವರೊಬ್ಬನೇ ಇದ್ದಾನೆ, ಎಲ್ಲ ಜೀವಾವಳಿಗಳಲ್ಲಿದ್ದಾನೆ, ಅವನು ಸಾಕ್ಷಿ ಪ್ರಜ್ಞೆಯಲ್ಲಿದ್ದಾನೆ, ಅವನು ನಿರ್ಗುಣನಾಗಿ ಇದ್ದಾನೆ. ಇಲ್ಲಿ ದೇವರಿಗೆ ಕೆಲವು ಕ್ವಾಲಿಟೀಸ್ ಹೇಳ್ತಾ ಇದ್ದಾರೆ. ದೇವರು ಒಬ್ಬರೇ, ಅವನು ಸಾಕ್ಷಿ ಪ್ರಜ್ಞೆಯಲ್ಲಿದ್ದಾನೆ, ಎಲ್ಲ ಜೀವಾವಳಿಗಳಲ್ಲಿದ್ದಾನೆ, ಅವನು ನಿರ್ಗುಣ ಸ್ವರೂಪದಲ್ಲಿದ್ದಾನೆ. ಇದು ದೇವರ ವ್ಯಾಖ್ಯೆ. ಈ ಸೈದ್ಧಾಂತಿಕ ವಿಚಾರವನ್ನು ಇಟ್ಟುಕೊಂಡು ಇನ್ನೂ ಕೆಲವು ಸತ್ಯ ವಿಚಾರವನ್ನು ನಿಮ್ಮ ಮುಂದೆ ಇಡ್ತೇನೆ. ಭಾರತ ಸರ್ಕಾರ ಪರಂಪರೆ ಸಂಸ್ಕೃತಿಗೆ ಸಂಬಂಧಪಟ್ಟ ಹಾಗೆ ಒಂದು ನ್ಯಾಷನಲ್ ಬುಕ್ ಟ್ರಸ್ಟ್ ಅನ್ನು ಸ್ಥಾಪಿಸಿ ಶ್ರೇಷ್ಠ ಗ್ರಂಥಗಳನ್ನು, ಇತಿಹಾಸ ಪ್ರಸಿದ್ಧ ಗ್ರಂಥಗಳನ್ನು ಅದು ಪ್ರಕಟ ಮಾಡ್ತದೆ. ಹಾಗೆ ಪ್ರಕಟ ಮಾಡಿರೋ ಒಂದು ಗ್ರಂಥ ಬುದ್ಧ ಅಂತ. ಅದನ್ನು ಬರೆದವರು ಧರ್ಮಾನಂದ ಕೋಸಂಬೆ ಅಂತ. ಅದು ಬುದ್ಧನನ್ನ ಕುರಿತು ಡಾಕ್ಟರೇಟ್ PhD ಗ್ರಂಥ. ಅದನ್ನು ಕನ್ನಡಕ್ಕೆ ಅನುವಾದ ಮಾಡಲಾಗಿದೆ, ಬುದ್ಧ ಅಂತೇಳಿ. ಅದನ್ನು ಆದ್ಯ ರಂಗಾಚಾರ್ಯರು, ಶ್ರೀರಂಗರು ಅನ್ನತಕ್ಕಂಥವರು ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಆ ಇಡೀ ಗ್ರಂಥವನ್ನು ಕುರಿತು ಎಲ್ಲ ಹೇಳಲ್ಲ. ಆ ಕೃತಿಯಲ್ಲಿ ಏನು PhD ಗ್ರಂಥದಲ್ಲಿರುವ ಸತ್ಯ ವಿಚಾರಗಳೇನು? ಬುದ್ಧ ರಾಜನ ಮಗನಲ್ಲ, ಅವನೊಬ್ಬ ರೈತನ ಮಗ. ಬುದ್ಧನಿಗೆ ವೈರಾಗ್ಯ ಬಂದದ್ದು ದಂತಕಥೆಗಳು ಹೇಳುವ ಹಾಗೆ ಸಾವು, ರೋಗ, ಬಡತನ, ಮುಪ್ಪು ಇದನ್ನು ನೋಡಿ ವೈರಾಗ್ಯ ಬಂತು ಅಂತೇಳಿ ಕಥೆಗಳು. ಆದರೆ ಬುದ್ಧನಿಗೆ ಇದೆಲ್ಲ ಆದದ್ದು ಘಟನೆ. ಅವನು ರಾಜನ ಮಗನೇ ಅಲ್ಲ, ಅವನಿದು ನೋಡಲೇ ಇಲ್ಲ. ನೋಡುವಂಥ ಪ್ರಸಂಗ ಅವನ ಜೀವನದಲ್ಲಿ ನಿತ್ಯ ಬದುಕಿನಲ್ಲೇ ಐತಿ. ಅವನು ರಾಜನ ಮಗನ ಅಲ್ಲದೆ ಇರೋದರಿಂದ ಅವನು ಸಾವನ್ನು ನೋಡಿಲ್ಲ, ಮುಪ್ಪನ್ನು ನೋಡಿಲ್ಲ, ಬಡತನವನ್ನು ನೋಡಿಲ್ಲ, ರೋಗವನ್ನು ನೋಡಿಲ್ಲ ಅನ್ನೋದೆಲ್ಲ ಸುಳ್ಳು. ಬುದ್ಧ ಯಾರು? ಠಾಕೂರ್, ರೈತ ಕುಟುಂಬದ ಒಬ್ಬ ಮಗ, ರೈತನ ಮಗ. ಹಾಗಾದ್ರೆ ಬುದ್ಧನಿಗೆ ವೈರಾಗ್ಯ ಬಂತು ಯಾಕೆ? ಅವನ ಜೀವನ ಏನು? ಅಣ್ಣ ತಮ್ಮಂದರು ಗದ್ದೆಗೆ ನೀರನ್ನು ಹಾಯಿಸುವ ಸಂದರ್ಭದಲ್ಲಿ ಒಡೆದಾಡಿ ಸತ್ರು. ಈ ಘಟನೆಯನ್ನು ಸ್ವತಃ ಬುದ್ಧ ನೋಡ್ದ. ಸ್ವತಃ ತನ್ನ ಅಪ್ಪ ಮತ್ತು ಸಹೋದರರು ಒಂದು ಜಮೀನಿಗೆ ನೀರು ಹಾಯಿಸೋ ಸಲುವಾಗಿ ಒಡೆದಾಡಿ ಇಬ್ಬರು ಸತ್ರಲ್ಲ. ಪಾಳಿ ಸಂದರ್ಭದೊಳಗೆ ನೀನು ಸ್ವಲ್ಪ ಹಾಯಿಸ್ಕೋ, ನಾನು ಆಮೇಲೆ ಬಂದು ಹಾಯಿಸ್ಕೊತೀನಿ ಅಂತೇಳಿ ಮುಗಿದೋಗಿತ್ತು. ನಡವಳಿಕೆ ನೋಡಿ ಹೇಗಿದೆ. ಇದನ್ನೇ ನಡವಳಿಕೆ ದೌರ್ಬಲ್ಯ ಅನ್ನೋದು, ಇದನ್ನೇ ಅಜ್ಞಾನ ಅನ್ನೋದು. ಅಜ್ಞಾನ ಏನು ಮಾಡ್ತದ? ಆಸೆ, ರೋಷ ಹುಟ್ಟಾಗ್ತದ ಅಣ್ಣ ತಮ್ಮಂದಿರಲ್ಲಿ. ಹುಟ್ಟುತ್ತಾ ಅಣ್ಣ ತಮ್ಮಂದಿರು, ಬೆಳೆಯುತ್ತಾ ದಾಯಾದಿಗಳು ಅನ್ನೋದು ಈ ಘಟನೆ ನಿರ್ಮಾಣ ಮಾಡ್ತದೆ. ಗದ್ದೆಗೆ ನೀರು ಹಾಯಿಸುವ ಸಂದರ್ಭದಲ್ಲಿಗೆ ನಾನು ಮೊದಲು ಹಾಯಿಸ್ತೀನಿ.
ನೀರು ಬೇಕಾದಂಗೆ ನೀನೇ ಮೊದಲು ಹಾಯಿಸ್ಕೊಳಪ್ಪ, ನಾನು ಆಮೇಲೆ ಹಾಯಿಸ್ಕೊತೀನಿ, ನೀರು ಮುಗ್ದೋಗಿತ್ತು. ಇದಕ್ಕಾಗಿ ಇಬ್ಬರು ಹೊಡೆದಾಡಿ ಸತ್ರು. ಅದನ್ನು ನೋಡ್ದ ಯಾರು? ಮಗ ಸಿದ್ಧಾರ್ಥ. ಯಕ್ಕಸ್ಥಿತಿ ಭೂಮಿ ನೀರಿಗಾಗಿ ಬೆಳೆ ತಗೊಳ್ಳೋ ಸಲುವಾಗಿ ನನ್ನ ಅಪ್ಪ ದೊಡ್ಡಪ್ಪ ಅಂದರು ಬಡ್ದಾಡಿ ಸತ್ತರಲ್ಲ, ಈ ಜೀವನನೇ ಬೇಡ. ಅವನು ವೈರಾಗ್ಯ ಬಂದು ಹೊರಟೋದ. ಈ ಹೊಡೆದಾಟ ಯಾಕೆ? ಈ ಸಾವು ನೋವುಗಳು ಯಾಕೆ? ಸ್ವತಃ ಅಣ್ಣ ತಮ್ಮಂದರೆ ಹೊಡೆದಾಡ ಸಾಯ್ತಾರ ಬರೀ ನೀರಿಗಾಗಿ. ಇದು ಅವನ ಬದುಕು. ಬುದ್ಧ ರಾಜನ ಮಗನಲ್ಲ. ಆದರೆ ಪಠ್ಯ ಪುಸ್ತಕಗಳನ್ನು ಶಾಲಾ ಕಾಲೇಜಿನಲ್ಲಿ ಇಟ್ಟಿರ್ತಾರೆ. ಇವತ್ತಿಗೂ ಪಠ್ಯ ಶಾಲೆಗಳಲ್ಲದಾವೆ, ಅವು ಬರ್ತಿರ್ತಾವೆ ಯೂಟ್ಯೂಬ್ನಲ್ಲಿ. ಕಪಿಲವಸ್ತು ಅಂತ ಒಂದು ಸಾಮ್ರಾಜ್ಯ, ಶುದ್ಧೋಧನ ಅಂತ ಒಬ್ಬ ರಾಜ, ಅವನ ಮಗ ಸಿದ್ಧಾರ್ಥ ಅಂತ. ಅವನು ವೈರಾಗ್ಯ ಬಂತು. ಯಾಕೆ ಅಂತ ಹೇಳಿದರೆ ಅವನು ಬಡತನ ನೋಡಿರಲಿಲ್ಲ, ರೋಗ ನೋಡಿರಲಿಲ್ಲ, ಮುಪ್ಪು ನೋಡಿರಲಿಲ್ಲ. ಹಂಗೆ ಮಗ ಸಾಕಿದ್ದ, ಸಾವು ನೋಡಿರಲಿಲ್ಲ. ಅವನ್ನೆಲ್ಲ ನೋಡಿದಾಗ ಅವನು ವೈರಾಗ್ಯ ಬಂದು ಹೊರಟೋದ ಅಂತ ಕಥೆಗಳು ಬರೀತಾರೆ. ಇವು ಸತ್ಯಕ್ಕೆ ದೂರವಾದ ಕಥೆಗಳು. ಇಂಥ ಕಥೆಗಳನ್ನು ಮಕ್ಕಳಿಗೆ ಪಾಠ ಹೇಳಲಿಕ್ಕೆ ಪಠ್ಯ ಪುಸ್ತಕವಾಗಿಡಬಾರದು. ಧರ್ಮಾನಂದ ಕೋಸಂಬಿ ಏನು PhD ಮಾಡಿದಾರಲ್ಲ, ಭಾರತ ಸರ್ಕಾರ ಅದನ್ನು ಏನು ಎಲ್ಲ ಭಾಷೆಗಳಿಗೆ ಟ್ರಾನ್ಸ್ಲೇಟ್ ಮಾಡಿದೆ, ಎಲ್ಲ ರಾಜ್ಯ ಭಾಷೆಗಳಿಗೆ. ಬುದ್ಧ ಅಂತದ್ದು ಕನ್ನಡ ಭಾಷೆಗೆ ಟ್ರಾನ್ಸ್ಲೇಟ್ ಆಗಿದೆ. ಆ ಬುದ್ಧ ಗ್ರಂಥದ ಪಾಠವನ್ನು ಕೆಲವು ಭಾಗವನ್ನು ತೆಗೆದು ಮಕ್ಕಳಿಗೆ ಪಾಠ ಇಡಿ. ಯಾಕೆ? ಹೊಡೆದಾಡಿ ಸತ್ರು ನೀರಿಗಾಗಿ. ಹಂಗೆ ನೀವು ಬಡ್ದಾಡಿ ಸಾಯಬೇಡ್ರಪ್ಪ. ನೀವು ದೌರ್ಬಲ್ಯಕ್ಕೆ ಒಳಗಾಗಬೇಡ್ರಿ. ನೀವು ದ್ವೇಷ ಮಾಡಬೇಡ್ರಿ. ಹೊಂದಾಣಿಕೆ ಮಾಡಿಕೊಂಡು ಜೀವನ ಬದುಕಿ, ಸಾಮರಸ್ಯದಿಂದ ಬದುಕಿ. ದುರಾಶೆ ಬೇಡ, ರೋಷಾವೇಶಗಳು ಬೇಡ, ಕೋಪ ಬೇಡ. ತಾಳಿದವನು ಬಾಳಿಯ ಅನ್ನುವಂಥ ಜೀವನ ಮಾಡಿ ಅನ್ನದ ಪಾಠವನ್ನು ನಾವು ಕಲಿಸ್ಬೇಕೇ ಹೊರತು ಆ ಕಥೆಯನ್ನು ಇಟ್ಟು ಸುಳ್ಳು ಕಥೆಯನ್ನು ಹೇಳಿ, ಸುಳ್ಳು ಯಾವುದೊಂದು ಸುಳ್ಳೇ ಅದು. ವಿಶ್ವವಿದ್ಯಾಲಯದಲ್ಲಿ ಅವ್ರು ಡಾಕ್ಟ್ರೇಟ್ ಮಾಡಿಬಿಟ್ಟಾರ, ಪ್ರಕಟ ಆಗಿಬಿಟ್ಟಿದೆ. ಅದೆಲ್ಲ ಅಧ್ಯಯನ ಮಾಡಿದ್ದಾರೆ. ಪಾಪ ಗೊತ್ತಿಲ್ಲದೆ ಇರ್ತಕ್ಕಂಥ ಮುಗ್ಧ ಮಕ್ಕಳಿಗೆ ಶುದ್ಧೋಧನ ಒಬ್ಬ ರಾಜನ ಮಗ, ಕಪಿಲವಸ್ತುವಿನಲ್ಲಿ ಸಿದ್ಧಾರ್ಥ ರಾಜನ ಮಗ ಅಂತ ಕಥೆ ಇಟ್ಟರೆ ಸುಳ್ಳಲ್ವ? ಆದದ್ದರಿಂದ ಎಂದು ಬುದ್ಧ ರಾಜನ ಮಗನಲ್ಲ, ರೈತನ ಮಗ. ಇದು ಸತ್ಯ. ಈ ಸತ್ಯ ಎಂದು ಸುಳ್ಳಾಗದಲ್ಲ. ಸುಳ್ಳು ಎಂದು ಸತ್ಯ ಆಗದಲ್ಲ, ಸತ್ಯ ಎಂದು ಸುಳ್ಳಾಗಲ್ಲ. ಇದನ್ನೇ ಉಪನಿಷತ್ ಶ್ಲೋಕ ಹೇಳ್ತಾ ಇದೆ. ಅದನ್ನು ಬಿಡಿಸಿ ಹೇಳಕ್ಕೆ ಹೋಗಲಿಲ್ಲ ನಾನು. ಬರೀ ಅದನ್ನು ವರ್ಬಲ್ ಮೀನಿಂಗ್ ಅಷ್ಟೇ ಹೇಳಿದೆ. ತಾತ್ವಿಕ ಮೀನಿಂಗ್ ಇನ್ನೂ ಬಹಳ ಇದೆ. ಅದನ್ನೆಲ್ಲ ನೀವೇ ಅರ್ಥಕೋಬೇಕು. ಈಗ ಇನ್ನೊಂದು ಘಟನೆಗೆ ಬರ್ತೇನೆ. ನಮ್ಮ ಕರ್ನಾಟಕದಲ್ಲಿ ನಮ್ಮ ಮಹಾಕವಿ ಹರಿಹರ, ಭೀಮ್ ಕವಿಯವರೆಲ್ಲ ಕಾವ್ಯಗಳನ್ನು ಚಿತ್ರಿಸ್ಬಿಟ್ಟಿದ್ದಾರೆ. ಬಸವಪುರಾಣ, ಹರಿಹರನ ಬಸವರಾಜ ದೇವರಗಳೇ ಬಸವಪುರಾಣಮು ಇಲ್ಲೆಲ್ಲ. ಇದನ್ನು ಇತಿಹಾಸ ಅಂತ ಬರ್ಕೊಂಡು ಹಿಸ್ಟಾರಿಯನ್ಸ್, ಡಾಕ್ಟ್ರೇಟ್ ಮಾಡಿದವರು, PhD ಮಾಡಿದವರು, ಹೇಳೋರೆಲ್ಲರೂ ಕೂಡ ಈ ಪುರಾಣವನ್ನು ನಂಬಿಕೊಂಡು ಬಸವಣ್ಣನವರು ಮಂತ್ರಿಗಳಾಗಿದ್ದರು, ಭಂಡಾರಿಗಳಾಗಿದ್ದರು, ಹಣಕಾಸಿನ ಮಂತ್ರಿಗಳಾಗಿದ್ದರು ಅಂತೇನು ಗ್ರಂಥಗಳನ್ನು ಬರೆದದ್ದೇ. ಆದರೆ ಸ್ವತಃ ಬಸವಣ್ಣ ನಾನು ಬಡವ ಅಂತ ವಚನದಲ್ಲಿ ಹೇಳ್ಕೊಳ್ತಾರೆ. ಯಾವಾಗ ಅವರು 64ನೇ ವಯಸ್ಸಿನಲ್ಲಿ ಹೇಳ್ಕೊಂಡಾರೆ. 2 ವಚನಗಳು ನಿಮ್ಮ ಮುಂದೆ ಇಡ್ತೇನೆ. ಸ್ವತಃ ಬಸವಣ್ಣ ಭಂಡಾರಿಯಾಗಿದ್ದರೆ ನಾನು ಬಡವ ಅಂತ ಹೇಳ್ಕೊಂತಿದ್ರೇನ್ರಿ? ಅವರು ಭಂಡಾರಿಯಾಗಿದ್ದರೆ ಪರಮಾತ್ಮನಲ್ಲಿ ನಾನು ಬಡವ, ದುಡ್ಡು ಕೊಡು ಅಂತ ಕೇಳ್ತಿದ್ರೇನ್ರಿ? ಸ್ವತಃ ಬಸವಣ್ಣನವರು ನಾನು ಬಡವ, ನನಗೆ ದುಡ್ಡು ಕೊಡು ಅಂತೇಳಿ ಕೂಡಲ ಸಂಗಮ ದೇವರಲ್ಲಿ ಬೇಡ್ಕೊಂಡದ್ದನ್ನು ಅವರ 2 ವಚನಗಳನ್ನು ಮುಂದೆ ಇಡ್ತೇನೆ. ಅದು ಅವರ ಆತ್ಮಕತೆ. ನೀವು ಕವಿಗಳು, ಇತಿಹಾಸಜ್ಞರು, ವಿದ್ವಾಂಸರು ಬಸವಣ್ಣ ಭಂಡಾರಿ ಮಂತ್ರಿ ಅಂತ ನೀವು ಕತೆ ಬರ್ಕೊಂಡು ಹೋಗ್ಬಿಟ್ರೆ ಅದು ಸತ್ಯ ಆಗೋದಲ್ಲ. ನೀವು 1000 ಬುಕ್ ಬರೀರಿ, 1,00,000 ಬುಕ್ಸ್ ಬರೀರಿ, ನೀವು ಬರೆದದ್ದೆಲ್ಲ ಸುಳ್ಳೆ ಜಳ್ಳೆ. ಸತ್ಯ ಆಗಲ್ಲ, ಸುಳ್ಳು ಸತ್ಯ ಆಗಲ್ಲ, ಸತ್ಯ ಸುಳ್ಳು ಆಗಲ್ಲ. ಯಾಕೆ? ಇನ್ಸ್ಕ್ರಿಪ್ಷನ್ಸ್ ಅದಾವ. ಬಸವಣ್ಣವ್ರ ಮಾವ ಜೀವಂತವಾಗಿ ಬದುಕಿದ್ದಾನೆ, ಸಿದ್ದರಸ ಭಂಡಾರಿ. ಬಸವಣ್ಣವ್ರ ಮಾವ ಬಲದೇವ ದಂಡನಾಯಕ ಜೀವಂತವಾಗಿ ಬದುಕಿದ್ದಾನೆ. ಅವ್ರು ಸತ್ತದಕ್ಕೆ ಇವ್ರನ್ನ ಭಂಡಾರಿ ಮಾಡ್ದ ಅಂತೇಳಿ ಸಿದ್ದರಸ ಸತ್ತ, ಬಲದೇವ ಸತ್ತ, ಅದಕ್ಕೆ ಇವನಿಗೆ ಮಂತ್ರಿ ಪದವಿ ಕೊಟ್ಟರು ಅಂತ ಭೀಮಕವಿ ಬರೆಯೋದಾಗಲಿ, ಹರಿಹರ ಬರೆಯೋದಾಗಲಿ 100ಕ್ಕೆ 100 ಸುಳ್ಳು. ಯಾಕೆ? ಅವ್ರು ಸತ್ಯ ಇಲ್ಲ. ಅವ್ರು ಸತ್ಯ ಇಲ್ಲ ಅಂದಮೇಲೆ ಅವ್ರು ಭಂಡಾರಿ ಆಗೇ ಇಲ್ಲ. ಬಿಜ್ಜಳನ ಕಾಲದಲ್ಲಿ ಅವ್ರು ಬದುಕಿದ್ದಾರೆ, ಬಿಜ್ಜಳನ ಮಗನ ಕಾಲದಲ್ಲಿ ಬದುಕಿದ್ದಾರೆ. ಸ್ವತಃ ಬಸವಣ್ಣ ನಾನು ಬಡವ ಅಂತ ಹೇಳ್ಕೊಂಡು 2 ವಚನವನ್ನು ಮುಂದಿಡ್ತೀನಿ. ಅವ್ರು ಭಂಡಾರಿ ಆಗಿರಲಿಲ್ಲ, ಕೊನೆ ತನಕ ಕರ್ಣಿಕರೇ ಆಗಿದ್ದರು ಅನ್ನೋದನ್ನು ಅವ್ರ ವಚನದ ಮೂಲಕ ನಿಮ್ಮ ಮುಂದೆ ಇಡ್ತೀನಿ. ಯಾರು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಿ, ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಲೈಕ್ ಬಟನನ್ನು ಒತ್ತಿ, ಬೆಲ್ ಬಟನನ್ನು ಒತ್ತಿ, ಶೇರ್ ಬಟನನ್ನು ಒತ್ತಿ. ನಿಮ್ಮ ವಾಟ್ಸಪ್ನಲ್ಲಿ 20 ಜನಕ್ಕೆ ಈ ವಿಡಿಯೋಗಳನ್ನು ಶೇರ್ ಮಾಡಿ.
ಹಾಡಿದರೆ ಎನ್ನ ಒಡೆಯನ ಹಾಡುವೆ, ಹಾಡಿದರೆ ಎಲ್ಲ ಒಡೆಯನ ಹಾಡುವೆ, ಬೇಡಿದರೆ ಎಲ್ಲ ಒಡೆಯನ ಬೇಡುವೆ, ಒಡೆಯಂಗೊಡಲ ತೋರೆ ಎನ್ನ ಬಡತನವ ಬಿಲ್ಲೈಸುವೆ, ಕೂಡಲ ಸಂಗಮ ದೇವಂಗೆ ಸೆರಗೊಡ್ಡಿ ಬೇಡುವೆ, ಕೂಡಲ ಸಂಗಮ ದೇವಂಗೆ ಸೆರಗೊಡ್ಡಿ ಬೇಡುವೆ, ಒಡೆಯಂಗೊಡಲ ತೋರಿ ಎನ್ನ ಬಡತನವ ಬಿಲ್ಲೈಸುವೆ, ಹಾಡಿದರೆ ಎಲ್ಲ ಒಡೆಯನ ಹಾಡುವೆ, ಬೇಡಿದರೆ ಎಲ್ಲ ಒಡೆಯನ ಬೇಡುವೆ, ಒಡೆಯಂಗೊಡಲ ತೋರಿ ಎಲ್ಲ ಬಡತನವ ಭಿನ್ನಯಿಸುವೆ, ಎನ್ನ ಬಡತನವ ಭಿನ್ನಯಿಸುವೆ, ಕೂಡಲ ಸಂಗಮ ದೇವಂಗೆ ಸೆರಗೊಡ್ಡಿ ಬೇಡುವೆ, ಸೆರಗೊಡ್ಡಿ ಬೇಡುವೆ. ವಚನ ಸರಳವಾಗಿದೆ, ಓದ್ತಿದ್ದಾಗೆ ಕೇಳ್ತಿದ್ದಾಗೆ ಎಲ್ಲರಿಗೂ ಅರ್ಥ ಆಗ್ತದೆ. ಹಾಡಿದ್ರೆ ನಾನು ಒಡೆಯನ್ನು ಹಾಡ್ತೀನಿ, ಬೇಡಿದರೆ ನಾನು ಒಡೆಯನ್ನು ಬೇಡ್ತೀನಿ. ಒಡೆಯ ಯಾರು? ಕೂಡಲ ಸಂಗಮ ದೇವ. ಅವರಲ್ಲಿ ಏನು ಬೇಡ್ತೀನಿ? ನನ್ನ ಸೆರಗನ್ನು ಒಡ್ಡಿ ಬೇಡ್ತೀನಿ, ನನ್ನ ಬಡತನವನ್ನು ಕೂಡಲ ಸಂಗಮ ದೇವರಲ್ಲಿ ಭಿನ್ನಯಿಸ್ತೀನಿ, ನಾನು ಬಡವ ಇದ್ದೇನೆ ಕೊಡು ಅಂತ ಕೇಳ್ತೀನಿ. ಬಸವಣ್ಣನವರು ಆರ್ಥಿಕವಾಗಿ ಕೂಡ ಕಡು ಬಡತನದಲ್ಲಿ ಇದ್ದರು, ಅವರು ಕೇವಲ ಕರ್ಣಿಕರಾಗಿ ಇದ್ದರು ಅನ್ನುವುದನ್ನು ಈ ವಚನ ಸ್ವತಃ ಬಸವಣ್ಣನವರ ಆತ್ಮಕಥೆ ಅಂತ ವಚನ ಹೇಳ್ತಾರೆ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರ ಸುವರ್ಣದ ಕಳಶ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಸಂಗಮ ದೇವ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಕಾಲೇ ಕಂಬಗಳಾದವನ್ನ, ದೇಹವೇ ದೇಗುಲವಾಯಿತಯ್ಯ, ಎನ್ನ ನಾಲಗೆಯೇ ಗಂಟೆ, ಶಿರ ಸುವರ್ಣದ ಕಳಶ, ಸ್ವರವೇ ಲಿಂಗಕ್ಕೆ ಸಿಂಹಾಸನವಾಗಿದಿತಯ್ಯ, ಗುಹೇಶ್ವರ ನಿಮ್ಮ ಪ್ರಾಣಲಿಂಗ ಪ್ರತಿಷ್ಠೆ ಪಲ್ಲಟವಾಗದೆಂತಿದ್ದೇನಯ್ಯ. ಇದು ಅಲ್ಲಮ ಪ್ರಭುದೇವರ ವಚನ. ಅಲ್ಲಮ ಪ್ರಭುದೇವರು ಮಹಾರಾಜರು, ರಾಜನ ಮಗನಾಗಿ ಹುಟ್ಟಿದರು, ತಪಸ್ಸು ಬಂದವರೇ, ತಪಸ್ಸು ಮಾಡ್ತಾ ತಮ್ಮ ದೇಹವನ್ನು ದೇವಾಲಯವನ್ನಾಗಿ ಮಾಡ್ಕೊಂಡಿದ್ದಾರೆ. ಅಲ್ಲಮ ಪ್ರಭುದೇವರು ದೇಹ ದೇವಾಲಯವನ್ನಾಗಿ ಮಾಡಿಕೊಂಡ್ರು. ವಿವರವಾಗಿ ಹೇಳ್ತಾ ಇದ್ದಾರೆ, ನನ್ನ ಕಾಲೇ ಕಂಬಗಳಾದವನ್ನ, ದೇಹ ದೇಗುಲವಾಯಿತಯ್ಯ, ಶಿರ ಕಳಶ ಸುವರ್ಣದ ಕಳಶ, ಎನ್ನ ನಾಲಗೆಯ ಗಂಟೆ, ಸ್ವರವೇ ಲಿಂಗಕ್ಕೆ ಸಿಂಹಾಸನವಾಗಿದ್ದಯ್ಯ, ಗುಹೇಶ್ವರ ಪ್ರಾಣಲಿಂಗ ಪ್ರತಿಷ್ಠೆ ಪಲ್ಲಟವಾಗದಂತಿದ್ದೆನಯ್ಯ. ಇದು ಸ್ವತಃ ಅಲ್ಲಮ ಪ್ರಭುದೇವರು ತಪಸ್ಸಿನಲ್ಲಿ ತಮ್ಮ ದೇಹವನ್ನು ದೇವಾಲಯವನ್ನಾಗಿ ಮಾಡಿಕೊಂಡ ಪರಿ. ಇಷ್ಟೆಲ್ಲ ಮಾಡಿಕೊಂಡ್ರು ಅಲ್ಲಮ ಪ್ರಭುದೇವರು ನಾನು ಬಡವ, ನನಗೆ ದುಡ್ಡು ಕೊಡು ಅಂತ ಗುಹೇಶ್ವರನನ್ನು ಬೇಡಲಿಲ್ಲ. ಈ ವಚನದಿಂದ ಪ್ರಭಾವಿತರಾದಂಥ ಬಸವಣ್ಣನವರು ತಾವು ವಚನವನ್ನು ಬರಿಬೇಕಂತ ಬರೆದರು. ಆದರೆ ಬರೀಲಿಕ್ಕೆ ಇಡೀ ಅಲ್ಲಮ ಪ್ರಭುದೇವರ ವಚನವೇ ಪ್ರೇರಣೆ. ಆಗ ಅವರು ಭಂಡಾರದಲ್ಲಿ ಕೆಲಸಕ್ಕಿದ್ರಲ್ಲ, ಅಲ್ಲಿ ನೋಡ್ತಿದ್ರು ರಾಜ ಮಹಾರಾಜರು ದೇವಾಲಯವನ್ನು ಕಟ್ಸೋದನ್ನು. ಅದಕ್ಕೆ ಉಳ್ಳವರು ಶಿವಾಲಯ ಮಾಡುವರು, ರಾಜ ಮಹಾರಾಜರು ದೇವಾಲಯ ಕಟ್ಸ್ತಾರೆ. ನಾನೇನ ಮಾಡಲಿ ಬಡವ, ನಾನು ದೇವಾಲಯ ಕಟ್ಸೋಕ್ಕಾಗಲ್ಲ. ಅಲ್ಲಮ ಪ್ರಭುದೇವರು ದೇಹ ದೇವಾಲಯ ಮಾಡ್ಕೊಂಡ್ರಲ್ಲ, ಹಂಗೆ ನಾನು ಕೂಡ ಎನ್ನ ಕಾಲೇ ಕಂಬ, ದೇಹ ದೇಗುಲ, ಶಿರ ಸುವರ್ಣದ ಕಳಶ, ಕೂಡಲ ಸಂಗಮ ದೇವ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ ವಚನ ಬರ್ಕೊಂಡ್ರು. ಒಂದು ಅಲ್ಲಮ ಪ್ರಭುದೇವರ ವಚನದ ಪ್ರಭಾವ, ಇನ್ನೊಂದು ರಾಜ ಮಹಾರಾಜರು ದೇವಾಲಯವನ್ನು ಕಟ್ಸೋದನ್ನು ದತ್ತಿ ಕೊಡೋದನ್ನು ನೋಡಿದ್ರು. ಅದಕ್ಕೆ ಉಳ್ಳವರು ಶಿವಾಲಯ ಮಾಡುವರು, ದುಡ್ಡಿದ್ದವರು ರಾಜ ಮಹಾರಾಜರು ದೇವಾಲಯ ಕಟ್ಟಿಸ್ತಾರೆ, ನನಗೆ ಅಷ್ಟೆಲ್ಲ ಕಟ್ಸೋಕ್ಕಾಗಲ್ಲ, ನಾನು ಬಡವ. ಸೊ ಇಲ್ಲಿ ಸೈದ್ಧಾಂತಿಕವಾಗಿ ದರ್ಶನ ಇಲ್ಲ ಬಸವಣ್ಣನವರಿಗೆ.
ಅಲ್ಲಮ ಪ್ರಭುದೇವ್ರ ವಚನದ ಪ್ರೇರಣೆಯಿಂದ ನಾನು ಬಡವ ದೇವಾಲಯ ಕಟ್ಸೋಕ್ಕಾಗಲ್ಲ, ಅದಕ್ಕೆ ನಾನು ದೇಹವನ್ನೇ ದೇವಾಲಯವನ್ನಾಗಿ ಮಾಡ್ಕೊತೀನಿ ಅಂತಾರೆ. ಅಲ್ಲಮ ಪ್ರಭುದೇವರಿಗೆ ದೇವಾಲಯ ಕಟ್ಟಿಸೋ ಶಕ್ತಿನೂ ಇತ್ತು, ಮಹಾರಾಜನಾಗಿದ್ದರು. ಆದರೆ ದೇವಾಲಯಕ್ಕೆ ಅರ್ಥ ಇಲ್ಲ ಅಂಥೇಳಿ ತಮ್ಮ ದೇಹವನ್ನೇ ದೇವಾಲಯವನ್ನು ಮಾಡಿಕೊಂಡ್ರು. ಅಕ್ಕಮಾದೇವರು ಒಂದು ವಚನವನ್ನು ಇಲ್ಲಿ ಉದಾಹರಣೆ ಕೊಡ್ತೇನೆ. ನಿಮ್ಮ ನೆನಹಾದಾಗಲೇ ಉದಯ, ನಿಮ್ಮ ಮರಹಾದಾಗಲೇ ಅಸ್ತಮಾನ, ನಿಮ್ಮ ನೆನಹವೇ ಜೀವನ ಕೇಳ ತಂದೆ ಚನ್ನಮಲ್ಲಿಕಾರ್ಜುನ. ಹಗಲು 4 ಜಾವ ನಿಮ್ಮ ಕಳವಳದಲ್ಲಿಪ್ಪೆನು, ಇರುಳು 4 ಜಾವ ಲಿಂಗದ ವಿಕಲಾವಸ್ಥೆಯಲ್ಲಿಪ್ಪೆನು. ಹಗಲಿರುಳು ನಿಮ್ಮ ಹಂಬಲದಲ್ಲಿ ಮೈ ಮರೆದು ಹೊರಗಿದೆನೋ ಚನ್ನಮಲ್ಲಿಕಾರ್ಜುನ. ಅಕ್ಕ ಮಹಾದೇವರು ಇಡೀ ಜೀವನವೇ ತಪಸ್ಸಾಗಿ ತಪೋ ಜೀವನವನ್ನು ನಡೆಸಿದರು, ಪರಮಾತ್ಮ ಚನ್ನಮಲ್ಲಿಕಾರ್ಜುನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವ ಸಲುವಾಗಿ. ಇಷ್ಟೆಲ್ಲ ತಪಸ್ಸು ಭಕ್ತಿ ಧ್ಯಾನ ಮಾಡಿದರು. ನಾನು ಬಡವಳಿದ್ದೇನೆ, ನನಗೆ ದುಡ್ಡು ಕೊಡು, ನನಗೆ ಶ್ರೀಮಂತಿಕೆ ಕೊಡು ಅಂತ ಅಕ್ಕ ಮಹಾದೇವರು ಬೇಡಲಿಲ್ಲ. ಯಾಕೆ? ಅವರು ಶ್ರೀಮಂತರಾಗೇ ಇದ್ದರು. ರತ್ನಪಡಿ ವ್ಯಾಪಾರಿಯ ಮಗಳು, ಮುತ್ತು ರತ್ನ ವಜ್ರ ವೈಡೂರ್ಯ ನವರತ್ನ ವ್ಯಾಪಾರಿಯ ಮಗಳು, ರಾಜನಿಗೆ ಹೆಗಲಣಿಯಾಗಿ ಶ್ರೀಮಂತರ ಮಗಳಾಗಿ ಹುಟ್ಟಿದ್ರು ಅಕ್ಕಮಹಾದೇವಿ. ಅದಕ್ಕಾಗಿ ಅವರಲ್ಲಿ ನಾನು ಬಡವಳು ಅನ್ನೋ ಭಾವನೆ ಬರಲಿಲ್ಲ. ರಾಜ ಮಹಾರಾಜನ ಮಗನಾಗಿ ಹುಟ್ಟಿದ್ರು ಅಲ್ಲಮ ಪ್ರಭುದೇವರು, ಅದಕ್ಕಾಗಿ ಅವ್ರನ್ನ ಬಡವರು ಅನ್ನೋ ಅನುಮಾನ ಭಾವನೆ ಅವರಲ್ಲಿ ಬರಲಿಲ್ಲ. ಆದರೆ ಬಸವಣ್ಣನವರು ಬ್ರಾಹ್ಮಣನ ಮಗನಾಗಿ ಬಡವರ ಮಗನಾಗಿ ಹುಟ್ಟಿದ್ರು, ಜೀವನವೆಲ್ಲ ಅವರು ಬಡವನಾಗೇ ಕಳೆದರು. ಅದಕ್ಕಾಗಿ ತಮ್ಮ 64ನೇ ವಯಸ್ಸಿನಲ್ಲಿ ಕೂಡ ಒಡೆಯಂಗೆ ಎನ್ನ ಒಡಲ ತೋರಿ ಬಡತನವ ಭಿನ್ನಯಿಸುವೆ ಅಂತಾರೆ. ಅಂದರೆ ತಮ್ಮ ಬಡತನವನ್ನೇ ಹೇಳ್ಕೊಳ್ತೀನಿ ಅಂತಾರೆ. ಆಧ್ಯಾತ್ಮಿಕವಾಗಿ ಸಾಧನೆಯ ಮಾರ್ಗ ಅವರು ಇನ್ನೂ ಈ ವಚನ ಬರೆದ ಕಾಲಕ್ಕೆ ಗೋಚರವಾಗಿರಲಿಲ್ಲ. ಅಲ್ಲಮ ಪ್ರಭುದೇವರನ್ನು ಜ್ಞಾನಗುರುವನ್ನಾಗಿ ಮಾಡಿಕೊಂಡಾಗ ಆಧ್ಯಾತ್ಮದ ಸಾಧನೆಯನ್ನು ಪಡೆದುಕೊಳ್ಳುವುದು ಹೇಗೆ ಎನ್ನುವುದು ಅವರಿಗೆ ತಿಳಿಯಿತು. ದಾಸಿಮಯ್ಯನವರ ಮತ್ತು ಕೊಂಡಗುಳಿ ಕೇಶರಾಜರ ಕಂದ ಪದ್ಯಗಳನ್ನು ವಚನಗಳನ್ನು ಪುನರ್ ಅಧ್ಯಯನ ಮತ್ತು ದಾಸಿಮಯ್ಯನವರ ಶಿವಾನುಭಾವವನ್ನು ಕೇಳಿದ ಮೇಲೆ ಮತ್ತೆ ಮತ್ತೆ ಅವರ ಧ್ಯಾನ ಮಾರ್ಗದರ್ಶನವನ್ನು ಪಡ್ಕೊಂಡ ಮೇಲೆ ಅವರ ಜೀವನ ತಾತ್ವಿಕವಾಗಿ ಸೈದ್ಧಾಂತಿಕವಾಗಿ ಹೊರಳು ದಾರಿಯಲ್ಲಿ ಹೊರಳಿಕೊಳ್ಳಿತು. ಅಲ್ಲಿಯವರೆಗೆ ಬಸವಣ್ಣನವರು ಸೈದ್ಧಾಂತಿಕ ನೆಲೆಯನ್ನು ಇನ್ನೂ ತಲುಪಿರಲಿಲ್ಲ, ಸಾಧಾರಣವಾದ ಭಕ್ತಿಯಲ್ಲಿ ಇದ್ದರು ಎನ್ನುವುದನ್ನು ಈ ಎರಡೂ ಬಸವಣ್ಣನವರ ವಚನಗಳೇ ಆತ್ಮಕಥೆಯಂತಿರುವ ವಚನಗಳು ಹೇಳುತ್ತವೆ. ಈ ವಚನಗಳ ಪ್ರಕಾರ ಬಸವಣ್ಣನವರು ಬಡವರಾಗಿದ್ದರು, ಕರ್ಣಿಕರಾಗಿದ್ದರು, ಭಂಡಾರಿಗಳಾಗಿರಲಿಲ್ಲ, ಅವ್ರ ಮಂತ್ರಿಗಳಾಗಿರಲಿಲ್ಲ. ಅವ್ರ ಮಾವ ಭಂಡಾರಿಯಾಗಿದ್ದರು, ಅವ್ರ ಮಾವ ಮಹಾರಾಜರಾಗಿದ್ದರು. ಆ ಮಹಾರಾಜ ಭಂಡಾರಿಗಳಿಗೆ ಇವರು ಅಳಿಯನಾಗಿದ್ದರು. ನೀಲಾಂಬಿಕೆ ಗಂಗಾಂಬಿಕೆ ಅನ್ನತಕ್ಕಂಥ ರಾಜಕುಮಾರಿಯರನ್ನು ಅವರು ಲಗ್ನ ಮಾಡಿಕೊಂಡಿದ್ದರು ಅನ್ನೋ ಸತ್ಯವನ್ನು ಬಸವಣ್ಣನವರ ಈ ವಚನಗಳು ಕೂಡ ಹೇಳ್ತಾ ಇದ್ದಾವೆ. ಸುಳ್ಳು ಎಂದು ಸತ್ಯ ಆಗಲ್ಲ, ಸತ್ಯ ಎಂದು ಸುಳ್ಳಾಗಲ್ಲ. ಸುಳ್ಳನ್ನು ಸತ್ಯ ಅಂತೇಳಿ ಲಕ್ಷ ಲಕ್ಷ ಬುಕ್ಸ್ ಬರೆದರೂ ಕೂಡ ಎಂದೂ ಆ ಸುಳ್ಳು ಸತ್ಯ ಆಗುವುದಿಲ್ಲ. ಸತ್ಯವನ್ನು ಮುಚ್ಚಿಟ್ಟು ಸತ್ಯ ಬೇರೆ ಇದೆ ಅಂತೇಳಿ ಅದನ್ನು ಎಷ್ಟೇ ಮುಚ್ಚಿಟ್ಟರೂ ಕೂಡ ಸತ್ಯ ಪ್ರಕಟ ಆಗ್ತದೆ. ಸ್ವತಃ ಬಸವಣ್ಣನವ್ರ ವಚನದ ಮೂಲಕವೇ ಸತ್ಯ ಏನು ಅನ್ನೋದನ್ನು ಬಸವಣ್ಣನವರೇ ತಮ್ಮ ವಚನಗಳಲ್ಲಿ ತೆರೆದಿಟ್ಟಿದ್ದಾರೆ. ಆದ ಕಾರಣ ಎಂದೆಂದಿಗೂ ಸತ್ಯ ಸತ್ಯನೇ, ಸುಳ್ಳು ಸುಳ್ಳು. ಬುದ್ಧ ರೈತನ ಮಗ ಅಂದ ಕ್ಷಣಕ್ಕೆ ಬೆಲೆ ಕಡಿಮೆ ಆಯ್ತಾ? ಬಸವಣ್ಣನವರು ಮಂತ್ರಿ ಆಗಿರಲಿಲ್ಲ ಅಂದ್ರೆ ಬೆಲೆ ಕಡಿಮೆ ಆಯ್ತಾ? ಇಲ್ಲ. ಅದೇ ಇಬ್ರು ದೊಡ್ಡ ಮಹಾತ್ಮರು ತಮ್ಮ ಜ್ಞಾನದಿಂದ ಸತ್ಯ ಪ್ರತಿಪಾದನೆಯಿಂದ ಸಾಧನೆಯಿಂದ ಅವರಿಬ್ರು ದೊಡ್ಡವರೇ ಇದ್ದಾರೆ.